ಧೂಮಾವತಿ ಕಾಯಿಲೆಯ ದೇವತೆ ಅಂತಲೂ ಅವಳನ್ನು ಹೇಳ್ತಾರೆ. ಕೇತು ಸಂಬಂಧಪಟ್ಟ ದೋಷಗಳು ಹೋಗ್ತದೆ. ಭವಬಂಧನ ದಾಟಿಸೋ ದೇವತೆ ಅಂತಲೂ ಹೇಳ್ಬೋದು. ಧೂಮಾವತಿ ಅಂದರೆ ನಮ್ಮ ಮನಸ್ಸು, ಧೂಮ ಅಂದರೆ ಕತ್ತಲೆ. ಕಾಯಿಲೆಯ ದೇವತೆ ಅಂತಲೂ ಅವಳನ್ನು ಹೇಳ್ತಾರೆ. ಯಮನ ತಾಯಿ ಅಂತಾರೆ. ಅವಳ ವಾಹನ ಕಾಗೆ. ಈ ಲೋಕದಲ್ಲಿ ಜನಸಂಖ್ಯೆ ಅಥವಾ ಜೀವಿಗಳ ಸಂಖ್ಯೆ ಆದಾಗ ಅವಳು ಮೃತ್ಯು ಸ್ವರೂಪಿಣಿಯಾಗಿ ಅವಳ ಕೈಲಿ ಹಿಡಿ ಮತ್ತು ಒಂದು ಮೊರ ಹಿಡ್ಕೊಂಡಿರ್ತಾಳೆ. ವಿಧವಾ ರೂಪದಲ್ಲಿ ಇರ್ತಾಳೆ. ಅರ್ಥ ವೈರಾಗ್ಯವನ್ನು ಕೊಡೋವಳು ಅಂತಲೂ ಅವಳಿಗೆ ಹೇಳಬಹುದು. ಅವಳು ಈ ಮೃತ್ಯುಪಾಶವದ ಹಾಕಿಬಿಟ್ಟು ಮೃತ್ಯುವಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ಈ ಸಂಸಾರದಿಂದ ಬಿಡಿಸಿ ಭವಬಂಧನ ದಾಟಿಸೋ ದೇವತೆ ಅಂತಲೂ ಹೇಳ್ಬೋದು. ಅವಳ ಜಾಗ ನಮ್ಮ ಶರೀರದ ಮನಸ್ಸು. ಬಂಧನಕ್ಕೊಳಪಡೋದು ಮನಸ್ಸು. ಮನಸ್ಸಿಗೆ ಜ್ಞಾನ ಆದಾಗ ಆ ಮನಸ್ಸು ಬಂಧನದಿಂದ ಹೊರಗೂ ಬರುತ್ತೆ. ಆ ಮನಸ್ಸಿನ ದೇವತೆ ಧೂಮಾವತಿ. ಅವಳ ಧಾನ್ಯ ಹುರುಳಿ. ಆ ಹುರುಳಿ ಅವಳಿಗೆ ಸಂಬಂಧಪಟ್ಟ ನವಗ್ರಹದಲ್ಲಿ ಕೇತು. ಅವಳ ಮಂತ್ರವನ್ನು 2 ಜಪದಿಂದ ಹೇಳ್ತಾರೆ. ಓಂ ಐಂ ಹ್ರೀಂ ಶ್ರೀಂ ಧೂಮಾವತಿಯೇ ನಮಃ ಅಥವಾ ಓಂ ಧೂಮ್ ಧೂಮಾವತಿಯೇ ನಮಃ. ಈ ದಶಮಹಾವಿದ್ಯೆಯಲ್ಲಿ ಆ ತಾಯಿ ಕೆಲಸ ನಮ್ಮ ಮನಸ್ಸಿಗೆ ಜ್ಞಾನ ಕೊಟ್ಟು ವೈರಾಗ್ಯ ವಿವೇಕವನ್ನು ಕೊಡೋದು, ಸಂಸಾರ ಬಂಧನದಿಂದ ನಮ್ಮನ್ನು ದೂರ ಮಾಡೋ ಕೆಲಸವನ್ನು, ಯಮಪಾಶ ಮೃತ್ಯುಪಾಶವನ್ನು ದಾಟಿಸೋ ಕೆಲಸವನ್ನು ಆ ತಾಯಿ ಮಾಡ್ತಾಳೆ. ಆ ತಾಯಿ ಉಪಾಸನೆಯಿಂದ ಕೇತು ಸಂಬಂಧಪಟ್ಟ ದೋಷಗಳು ಹೋಗ್ತದೆ. या देवी सर्वभूतेषु शक्तिरूपेण संस्थिता नमस्तस्यै 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 नमो नमः।